ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ ಆಕೆ. ಸೊ ನಾವಿವತ್ತು ಡಿಸ್ಕಸ್ ಮಾಡೋದಕ್ಕಿಂತ ಹೊರಟಿರೋ ಟಾಪಿಕ್ ಬಂದು ಕರ್ನಾಟಕ ಲೋಕಸೇವಾ ಆಯೋಗ ಅಥವಾ KPSC ಅಂತ ಕರೆಯುವಂತಹ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಬಗ್ಗೆ. ಸೊ ಅದ್ರ ಬಗ್ಗೆ ನಮಗೆ ಬೇಕಾದಂತಹ ನಿಮಗೆ ಬೇಕಾದಂತಹ ಒಂದಿಷ್ಟು ಮಾಹಿತಿಯನ್ನು ಒತ್ತು ತಂದಿದೆ. ಏನಕ್ಕೆ ಈ KPSC ನ್ಯೂಸ್ ಅಲ್ಲಿ ಇತ್ತು ಅಂತ ಗೊತ್ತಿದ್ದಾಗೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆಗಸ್ಟ್ 27ನೇ ತಾರೀಕು ಏನು ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು, ಬಟ್ ಅದರದ್ದು ಕೆಲವು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಕೆಲವು ಕಂಡು ಬಂದಂತಹ ಲೋಪದೋಷಗಳಿಂದಾಗಿ ಮತ್ತೊಮ್ಮೆ ಮರುಪರೀಕ್ಷೆಯನ್ನ ಕೈಗೊಳ್ಳುವಂತಹ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಆದೇಶವನ್ನು ಹೊರಡಿಸಿದ್ದಾರೆ. ಅದ್ರ ಜೊತೆಗೇನೆ ಇತ್ತೀಚೆಗೆ KPSCಯ ನೂತನ ಸದಸ್ಯರಾಗಿ ಒಂದು ನೂತನ ಮೆಂಬರ್ ಆಗಿ ಪ್ರಾಧ್ಯಾಪಕರಾದಂತಹ HS ಭೋಜನಾಯ್ಕ ಅವರನ್ನ ಕರ್ನಾಟಕ ರಾಜ್ಯ ಗವರ್ನರ್ ಅವರು ಅಥವಾ ರಾಜ್ಯಪಾಲರು ಅಪಾಯಿಂಟ್ ಮಾಡಿದ್ದಾರೆ. ಸೊ ಈ ದೃಷ್ಟಿಯಿಂದಾಗಿ ಈ ಕಾನ್ಸ್ಟಿಟ್ಯೂಷನ್ ಒಂದು KPSC ಅಂದ್ರೆ ಏನು ಅಥವಾ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆದಂತಹ ಈ KPSCಗೆ ಯಾರು ಅಪಾಯಿಂಟ್ ಮಾಡ್ತಾರೆ ಅಥವಾ ಯಾರು ಅವ್ರನ್ನ ರಿಮೂವ್ ಮಾಡುವಂತಹ ಅಧಿಕಾರಗಳು ಯಾರಿರುತ್ತೆ, ಈ KPSCಯ ಕಾರ್ಯಗಳೇನು, ಅಧಿಕಾರಿಗಳೇನು ಅನ್ನುವಂತಹ ಒಂದು ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ಮೊದಲಿಗೆ ಈ KPSCಯನ್ನ ಸಂಯೋಜನೆಯನ್ನ ನೋಡ್ತಾ ಬಂದ್ರೆ ಅಥವಾ KPSCಯನ್ನ ನಾವು ಯಾವಾಗ ಶುರುವಾಯಿತು ಅಂತ ನೋಡೋದು ಬಂದಾಗ ಯೂಶಲಿ ನಮಗೆ KPSC ಶುರುವಾದದ್ದು 1951ರಲ್ಲಿ ಮೇ 18, 1951ರಂದು ಈ ಕರ್ನಾಟಕ ಲೋಕಸೇವಾ ಆಯೋಗ ಅಥವಾ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನುವಂತಹ ಒಂದು ಸಾಂವಿಧಾನಿಕ ಒಂದು ಸಂಸ್ಥೆಯನ್ನ ಯೂಶಲಿ ರೂಪುಗೊಳ್ಳಲಾಯಿತು. ಇದರ ಸಂಯೋಜನೆಯನ್ನು ನೋಡೋದಾದ್ರೆ ಅಧ್ಯಕ್ಷರಿಂದ ನಾವು ನೋಡ್ತಾ ಬರ್ತೀವಿ. ಸೊ ಅಧ್ಯಕ್ಷರು KPSCಯ ಅಧ್ಯಕ್ಷರನ್ನ ರಾಜ್ಯಪಾಲರಿಂದ ಯಾರು ಅವರು ಅಪಾಯಿಂಟ್ ಮಾಡ್ತಾರೆ ಅಂತಂದ್ರೆ ಕರ್ನಾಟಕದ ಗವರ್ನರ್ ಆದಂತಹ ಈಗಿನ ಸದ್ಯಕ್ಕಿರುವಂತಹ ಗೆಹ್ಲೋಟ್ ಅವರು ಅಥವಾ ಯಾರು ಆಯಾ ಸಂದರ್ಭದಲ್ಲಿ ಯಾರ ಗವರ್ನರ್ ಇರ್ತಾರೆ ಅವರು ಯೂಶಲಿ ಈ KPSCಯ ಒಂದು ಅಧ್ಯಕ್ಷರನ್ನ ನೇಮಕ ಮಾಡುವ ಒಂದು ಅಧಿಕಾರವನ್ನ ಹೊಂದಿರ್ತಾರೆ. ಇನ್ನು ಸದಸ್ಯರು ಬಂದಾಗ ಸದಸ್ಯರನ್ನ ಈ ಆಯೋಗದ ಸದಸ್ಯರು ಏನ್ ಕರಿತೀವಿ ಅವರನ್ನ ರಾಜ್ಯಪಾಲರಿಂದ ನೇಮಕಗೊಂಡಂತಹ ಅಧ್ಯಕ್ಷರಾಗಿರ್ಬೋದು ಅಥವಾ ಇತರ ಸದಸ್ಯರನ್ನ ಒಳಗೊಂಡಿರುವಂತಹ ಈ ಸದಸ್ಯರನ್ನ ಯೂಶಲಿ ಅವರನ್ನು ಕೂಡ ರಾಜ್ಯಪಾಲರೇ ಅಪಾಯಿಂಟ್ ಮಾಡ್ತಾ ಬರ್ತಾರೆ. ಸೊ ಈ ಅಧ್ಯಕ್ಷರಾಗಿರ್ಬೋದು, ಅಧ್ಯಕ್ಷರ ಜೊತೆಗೆ ಸದಸ್ಯರು ಎಷ್ಟು ಜನ ಇರಬೇಕು ಅನ್ನೋಂತಹ ಒಂದು ಸಂಖ್ಯೆಯನ್ನ ಯಾರು ನಿರ್ಧಾರ ಮಾಡ್ತಾರೆ ಅಂತ ಕೇಳೋದಾದ್ರೆ ಅದು ಕರ್ನಾಟಕ ಸರ್ಕಾರ ಅಥವಾ ಆಯಾ ರಾಜ್ಯ ಸರ್ಕಾರಗಳು ಯಾವ್ಯಾವ ಇರ್ತಾರೆ ಅದರ ರಾಜ್ಯ ಸರ್ಕಾರಗಳು ಎಷ್ಟು ಮಟ್ಟಿಗೆ ಅಂದ್ರೆ ಎಷ್ಟು ಜನ ಇರಬೇಕು, ಸದಸ್ಯರಾಗಿರ್ಬೋದು ಅಥವಾ ಅಧ್ಯಕ್ಷರೆರಡು ಸೇರಿ ಒಟ್ಟು ಮೆಂಬರ್ಸ್ ಎಷ್ಟು ಜನ ಇರಬೇಕು ಅನ್ನೋಂಥ ಒಂದು ನಿರ್ಧಾರವನ್ನ ಆಯಾ ರಾಜ್ಯ ಸರ್ಕಾರಗಳು ಕೈಗೊಳ್ತಾ ಬರ್ತಾ ಇದೆ. ಸೊ ಇದೊಂದು. ಸೊ ನೆಕ್ಸ್ಟ್ ಅಧಿಕಾರಾವಧಿಯನ್ನು ನೋಡೋದಾದ್ರೆ ಈ ಆಯೋಗದ ಅಧ್ಯಕ್ಷರು ಏನಿರ್ತಾರೆ ಅಥವಾ KPSC ಸದಸ್ಯರು ಏನಿರ್ತಾರೆ ಅವರೆಲ್ಲರೂ ಕೂಡ 6 ವರ್ಷಗಳ ಅವಧಿಗೆ ಅಥವಾ 62 ವರ್ಷ ತಮ್ಮ 62ನೇ ವಯಸ್ಸು ತುಂಬುವವರೆಗೂ ಕೂಡ ಅಧಿಕಾರದಲ್ಲಿರ್ತಾರೆ. ಅಂದ್ರೆ ಯಾವುದು ಮೊದಲಾಗುತ್ತೋ, ಸೊ 62 ವರ್ಷ ಆದ್ರೆ ಕಂಪ್ಲೀಟ್ ಆದ್ಮೇಲೆ ರಿಟೈರ್ಡ್ ಆಗಬೇಕು ಅಥವಾ 62 ವರ್ಷ ಏಜ್ ಬಂದಾಗ ಯೂಶಲಿ ಕೂಡ ಅವರು ಆ ಹುದ್ದೆಯಿಂದ ರಿಟೈರ್ಮೆಂಟ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಇದು ಅಧಿಕಾರಾವಧಿ. ಸೊ ಇನ್ನು ಅರ್ಹತೆಯನ್ನು ನೋಡೋದಾದ್ರೆ ಅಂದ್ರೆ KPSC ಅಧ್ಯಕ್ಷರಿಗೆ ಅರ್ಹತೆಯನ್ನು ನೋಡ್ತಾ ಬರೋದಾದ್ರೆ ಯೂಶಲಿ ನಾಗರಿಕ ಸೇವೆಗಳು ಅಥವಾ ಶಿಕ್ಷಣ, ಆಡಳಿತ ಅಥವಾ ಅದಕ್ಕೆ ಸಂಬಂಧಿಸಿದಂತಹ ಕ್ಷೇತ್ರಗಳಲ್ಲಿ ಒಂದು ಅಪಾರವಾದಂತಹ ಅನುಭವವನ್ನ ಹೊಂದಿರುವಂತಹ ವ್ಯಕ್ತಿಗಳನ್ನ ಈ KPSCಯ ಒಂದು ಸದಸ್ಯರಾಗಿ ಆಯ್ಕೆಯನ್ನ ಮಾಡಲಾಗುತ್ತೆ. ಇನ್ನು KPSCಯ ಸದಸ್ಯರನ್ನ ನೋಡೋದಾದ್ರೆ ನೇಮಕಾತಿ ಕುರಿತಂತೆ ಅವರನ್ನ ಸದಸ್ಯರನ್ನ ಯೂಶಲಿ ಕರ್ನಾಟಕದ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಅನುಭವಿ ನಾಗರಿಕ ಸೇವಕರಾಗಿರ್ಬೋದು, ಶಿಕ್ಷಣ ತಜ್ಞರಾಗಿರ್ಬೋದು ಅಥವಾ ಗಮನಾರ್ಹವಾದಂತಹ ಆಡಳಿತ ಅನುಭವವನ್ನು ಹೊಂದಿರುವಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಆ ಮೂಲಕ ಗವರ್ನರ್ ಅವರು ಅವರ ನೇಮಕಾತಿಯನ್ನ ಆದೇಶದ ಮೂಲಕ ಹೊರಡಿಸಿರ್ತಾರೆ. ಸೊ ಇನ್ನು ಅವರ ಕರ್ತವ್ಯಗಳು ನೋಡೋದಾದ್ರೆ ಈ ಸದಸ್ಯರ ಒಂದು ಕರ್ತವ್ಯಗಳನ್ನ ನಾವು ನೋಡ್ತಾ ಬರೋದಾದ್ರೆ ಪರೀಕ್ಷೆಗಳಾಗಿರ್ಬೋದು, ಸಂದರ್ಶನವನ್ನು ನಡೆಸೋದಾಗಿರ್ಬೋದು, ನೇಮಕಾತಿ ಮತ್ತು ಸೇವಾ ಪರಿಸ್ಥಿತಿಗೆ ಸಂಬಂಧಿಸಿದಂತಹ ಒಂದು ವಿಷಯಗಳ ಕುರಿತು ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡುವುದನ್ನು ಸೇರಿದಂತೆ KPSCಯ ವಿವಿಧ ಕಾರ್ಯಗಳನ್ನ ನಿರ್ವಹಿಸುವಲ್ಲಿ ಸದಸ್ಯರು ಅಧ್ಯಕ್ಷರಿಗೆ ಅಂದ್ರೆ ಯಾರು KPSC ಅಧ್ಯಕ್ಷರು ಇರ್ತಾರೆ ಅವರಿಗೆ ಸಹಾಯವನ್ನ ಮಾಡ್ತಾ ಬರ್ತಾರೆ. ಅಧಿಕಾರಗಳು ಏನೇನು ಅಂತ ನೋಡೋದಾದ್ರೆ ಯೂಶಲಿ ಸ್ವಾಯತ್ತತೆ ಅಂತ ಕರಿತೀವಿ, ಅಂದ್ರೆ ಇಂಡಿಪೆಂಡೆಂಟ್. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ KPSC ಬಂದು ಒಂದು ಸಾಂವಿಧಾನಿಕವಾದಂತಹ ಅಥವಾ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕರಿತೀವಿ. ಇದು ಯಾವುದೇ ಸರ್ಕಾರದ ಅಥವಾ ಯಾವುದೇ ಒಂದು ಸಂಸ್ಥೆಯ ಒಂದು ಅಧಿಕಾರ ಆಡಳಿತದಲ್ಲಿ ಇರೋದಿಲ್ಲ, ಅಂದ್ರೆ ಅದರ ಅಂಡರ್ ನಲ್ಲಿ ಬರೋದಿಲ್ಲ. ಇದೇ ಕೂಡ ಒಂದು ಇಂಡಿಪೆಂಡೆಂಟ್ ಬಾಡಿಯಾಗಿ ತನ್ನ ಕಾರ್ಯವನ್ನ ನಿರ್ವಹಿಸ್ತಾ ಬರುತ್ತೆ. ಇನ್ನು ಸ್ವಾಯತ್ತತೆ ಬಂದ್ರೆ KPSC ತನ್ನ ದಿನನಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ ರಾಜ್ಯ ಸರ್ಕಾರದ ನೇರ ಪ್ರಭಾವದಿಂದ ಮುಕ್ತವಾಗಿರುತ್ತೆ. ಅಂದ್ರೆ ಮುಕ್ತವಾಗಿ ಸ್ವಾಯತ್ತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತೆ. ನೇಮಕಾತಿ ಪ್ರಕ್ರಿಯೆಯಲ್ಲಿ ನ್ಯಾಯಸಮ್ಮತ ಮತ್ತು ಪಾರದರ್ಶಕತೆಯನ್ನ ಖಾತ್ರಿಪಡಿಸುವ ಒಂದು ಅಧಿಕಾರವನ್ನ ಹೊಂದಿರುತ್ತೆ. ಇನ್ನು ಸಲಹಾ ಪಾತ್ರವನ್ನ ನೋಡೋದಾದ್ರೆ ಅಂದ್ರೆ ಕಾರ್ಮಿಕರ ನೇಮಕಾತಿ ಆಗಿರ್ಬೋದು, ಬಡ್ತಿ ಆಗಿರ್ಬೋದು, ಪ್ರಮೋಷನ್ ಅಥವಾ ಶಿಸ್ತಿನ ಕ್ರಮಗಳು ಅಂದ್ರೆ ಅವ್ರ ಮೇಲೆ ಡಿಸಿಪ್ಲಿನರಿ ಆಕ್ಷನ್ಸ್ ಅಂತ ಏನ್ ಕರಿತೀವಿ ಅದಕ್ಕೆ ಸಂಬಂಧಿಸಿದಂತಹ ವಿಷಯಗಳಿಗೆ ರಾಜ್ಯ ಸರ್ಕಾರಕ್ಕೆ ಸಲಹೆಯನ್ನ ನೀಡುವ ಒಂದು ಅಧಿಕಾರವನ್ನ ಈ KPSC ಹೊಂದಿರುತ್ತೆ. ಇನ್ನು ನಿಯಂತ್ರಕ ಅಧಿಕಾರಗಳು ಅಂತ ಕರಿತೀವಿ ಅಂದ್ರೆ ರೆಗ್ಯುಲೇಟರಿ ಅಧಿಕಾರಗಳು ಬಂದಾಗ ಪರೀಕ್ಷೆಗಳಾಗಿರ್ಬೋದು,
ಸಂದರ್ಶನಗಳಿಗೆ ನಿಯಮಗಳನ್ನು ರೂಪಿಸುವಂಥದ್ದು, ವಿವಿಧ ಹುದ್ದೆಗಳಿಗೆ ಅರ್ಹತೆಯ ಮಾನದಂಡಗಳನ್ನು ನಿರ್ವಹಿಸುವುದು ಅಥವಾ ನಿರ್ಧರಿಸುವುದು ಸೇರಿದಂತೆ KPSC ತನ್ನದೇ ಆದಂತಹ ಒಂದು ಕಾರ್ಯವಿಧಾನವನ್ನ ನಿಯಂತ್ರಿಸಬಹುದು. ಅದು ಕೂಡ ನಿಮಗೆ ಗೊತ್ತಿರಬೇಕಾದ. ಇನ್ನೊಂದು ನೆಕ್ಸ್ಟ್ ಡಿಸಿಪ್ಲಿನರಿ ಆಕ್ಷನ್ಸ್, ಅದು ಡಿಸಿಪ್ಲಿನರಿ ಪವರ್ಸ್ ಅಂತ ಬಂದಾಗ KPSC ಸರ್ಕಾರಿ ನೌಕರರ ವಿರುದ್ಧ ಒಂದು ಶಿಸ್ತು ಕ್ರಮಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆಯನ್ನು ನೀಡ್ತಾ ಬರುತ್ತೆ. ಅಂದ್ರೆ ದುಷ್ಕೃತ್ಯದಲ್ಲಿ ಪಾಲ್ಗೊಂಡಂತಹ ಅಥವಾ ಹಗರಣಗಳಲ್ಲಿ ಪಾಲ್ಗೊಂಡಂತಹ ಕೆಲವು ಕಂಡುಬಂತಹ ನೌಕರರಿಗೆ ದಂಡವನ್ನ ಶಿಫಾರಸು ಮಾಡುವ ಅಧಿಕಾರವನ್ನು ಕೂಡ ಇನ್ನು KPSC ಕಾರ್ಯಗಳು ಬಂದಾಗ, ಫಂಕ್ಷನ್ಸ್ ಅಂತ ಬಂದಾಗ ಮೊದಲಿಗೆ ಮಾಡುವಂಥದ್ದು ನೇಮಕಾತಿ ಅಂತ ಕರಿತೀವಿ. ಅಂದ್ರೆ ಕರ್ನಾಟಕ ಸರ್ಕಾರದಲ್ಲಿ ವಿವಿಧ ನಾಗರಿಕ ಸೇವಾ ಹುದ್ದೆಗಳಿಗೆ ನೇಮಕಾತಿಯನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುತ್ತೆ. ಸೊ ಆ ಮೂಲಕ ಸೂಕ್ತ ಅಭ್ಯರ್ಥಿಗಳ ಅಂದ್ರೆ ನಿರ್ದಿಷ್ಟ ಹುದ್ದೆಗಳಿಗೆ ಅಭ್ಯರ್ಥಿಗಳ ಸೂಕ್ತತೆಯನ್ನ ನಿರ್ಣಯಿಸಲು ಸಂದರ್ಶನ ಆಗಿರ್ಬೋದು ಅಥವಾ ವ್ಯಕ್ತಿತ್ವ ಪರೀಕ್ಷೆಗಳನ್ನ ನಡೆಸುವಂತಹ ಒಂದು ಕಾರ್ಯವನ್ನ KPSC ಕೈಗೊಳ್ಳುತ್ತೆ. ಅರ್ಹತೆಯ ಆಧಾರದ ಮೇಲೆ ನೇಮಕಾತಿಗಳನ್ನ ಶಿಫಾರಸನ್ನ ರಾಜ್ಯ ಸರ್ಕಾರಕ್ಕೆ KPSC ಮಾಡ್ತಾ ಬರುತ್ತೆ. ಇನ್ನು ಸಲಹಾ ಕಾರ್ಯಗಳು ಬಂದಾಗ ನೇಮಕಾತಿ ನಿಯಮಗಳಾಗಿರ್ಬೋದು, ಪ್ರಮೋಷನ್ಸ್ ಆಗಿರ್ಬೋದು, ಟ್ರಾನ್ಸ್ಫರ್ ಆಗಿರ್ಬೋದು ಅಥವಾ ಡಿಸಿಪ್ಲಿನರಿ ಆಕ್ಷನ್ಸ್ ಆಗಿರ್ಬೋದು, ಇವಕ್ಕೆ ಸಂಬಂಧಿಸಿದಂತಹ ವಿಷಯಗಳ ಕುರಿತು ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡುವ ಕಾರ್ಯ ಮತ್ತು ಅಧಿಕಾರ. ಮೊದಲಿಗೆ ಅವಾಗ ಮಾತಾಡಿದ್ದು ಅಧಿಕಾರದ ಬಗ್ಗೆ, ಈಗ ಮಾತಾಡ್ತಿರೋದು ಕಾರ್ಯಗಳ ಬಗ್ಗೆ. ಇದು ಕೂಡ ಕಾರ್ಯ ಅಂತಾನೆ ಕನ್ಸಿಡರ್ ಮಾಡಲಾಗಿರುತ್ತೆ. ಅದ್ರ ಜೊತೆಗೆ ನೇಮಕಾತಿ ನಿಯಮಗಳ ಒಂದು ರಚನೆ ಆಗಿರ್ಬೋದು ಅಥವಾ ತಿದ್ದುಪಡಿ ಆಗಿರ್ಬೋದು, ಅಂದ್ರೆ ಇದಕ್ಕೆ ಸಂಬಂಧಿಸಿದಂತಹ ವಿವಿಧ ಹುದ್ದೆಗಳಿಗೆ ನೇಮಕಾತಿ ನಿಯಮಗಳನ್ನ ರೂಪಿಸುವಲ್ಲಿ ಅಥವಾ ಅವನ್ನ ತಿದ್ದುಪಡಿ ಮಾಡುವಲ್ಲಿ ಒಂದು ತೊಡಗಿಸಿಕೊಂಡಿರುತ್ತೆ. ಇನ್ನು ನೇಮಕಾತಿ ಪ್ರಕ್ರಿಯೆಗಳು ನ್ಯಾಯಯುತವಾಗಿ ನಡೀತಾ ಇದೆಯಾ ಅಥವಾ ರಾಜ್ಯದ ಆಡಳಿತಗಳ ಒಂದು ಅಗತ್ಯಗಳಿಗೆ ಪ್ರಸ್ತುತವಾಗಿದೆಯಂತಹ ಒಂದು ಖಚಿತಪಡಿಸಿಕೊಳ್ಳುವಂತಹ ಕಾರ್ಯ ಕೂಡ KPSC ಮೈ ಮೇಲಿರುತ್ತೆ. ಇನ್ನು ಇಲಾಖಾ ಪರೀಕ್ಷೆಗಳು ಅಂತ ಕರಿತೀವಿ. ವಿವಿಧ ರಾಜ್ಯ ಇಲಾಖೆಗಳಲ್ಲಿ ಅಸ್ತಿತ್ವದಲ್ಲಿರುವಂತಹ ಏನು ಈ ಸರ್ಕಾರಿ ನೌಕರರು ಇರ್ತಾರೆ, ಸೊ ಅವರು ತಮ್ಮ ಬಡ್ತಿಗಾಗಿ ಇಲಾಖಾ ಪರೀಕ್ಷೆಗಳನ್ನ ಅಂದ್ರೆ ಡಿಪಾರ್ಟ್ಮೆಂಟಲ್ ಎಕ್ಸಾಮಿನೇಷನ್ಸ್ ಅಂತ ಕರಿತೀವಿ. ಅಂದ್ರೆ ಇಲಾಖಾ ಪರೀಕ್ಷೆಗಳನ್ನ ನಡೆಸುವಂತಹ ಒಂದು ಕಾರ್ಯ ಕೂಡ ಈ KPSC ಮೇಲೆ ಇರುತ್ತೆ. ಸೊ ಆ ಪರೀಕ್ಷೆಗಳ ಆಧಾರದ ಮೇಲೆ ಬಡ್ತಿಗಾಗಿ ಅಭ್ಯರ್ಥಿಗಳ ಒಂದು ಅರ್ಹತೆಯನ್ನ ನಿರ್ಣಯಿಸುವ ಕಾರ್ಯವನ್ನ ಈ KPSC ಮಾಡ್ತಾ ಬರುತ್ತೆ. ಇನ್ನು ಸಮಾಲೋಚನೆಯನ್ನು ನೋಡೋದಾದ್ರೆ ನೇಮಕಾತಿ ನೀತಿಗಳಾಗಿರ್ಬೋದು, ಸಿಬ್ಬಂದಿ ನಿರ್ವಹಣೆ ಆಗಿರ್ಬೋದು ಅಥವಾ ಇತರ ಸೇವೆ ಸಂಬಂಧಿಸಿದ ಒಂದು ವಿಷಯಗಳ ಕುರಿತು ರಾಜ್ಯ ಸರ್ಕಾರದಿಂದ ಸಮಾಲೋಚನೆಯನ್ನ ನಡೆಸಲಾಗುತ್ತೆ. ಇನ್ನು ಸೇವಾ ವಿಷಯದ ನಿರ್ವಹಣೆ ಬಂದಾಗ ನಿಮಗೆ ಗೊತ್ತಿರೋ ಹಾಗೆ ನಾಗರಿಕ ಸೇವಾ ಪರೀಕ್ಷೆಗಳಾಗಿರ್ಬೋದು ಅಥವಾ ಪರಿಸ್ಥಿತಿಗಳು, ಬಡ್ತಿಗಳು, ವರ್ಗಾವಣೆ ಸಂಬಂಧಿಸಿದಂತಹ ವಿಷಯಗಳೊಂದಿಗೆ ವ್ಯವಹರಿಸುವಂತಹ ಒಂದು ಇದನ್ನ, ಅದ್ರ ಜೊತೆಗೆ ಅರ್ಹತೆ ಆಧಾರಿತ ರೀತಿಯಲ್ಲಿ ಒಂದು ಪಾರದರ್ಶಕವಾದಂತಹ ಒಂದು ಸಿಸ್ಟಮ್ ಅನ್ನ ಒಂದು ಬಳಸಿಕೊಳ್ಳುವಂತಹ ಕೈಗೊಳ್ಳುವುದನ್ನು ಖಾತ್ರಿಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಬರುತ್ತೆ. ಇನ್ನು ಶಿಸ್ತು ಕ್ರಮದ ಒಂದು ವಿಷಯಗಳು ಅಂತ ಕರಿತೀವಿ. ಅಂದ್ರೆ KPSC ಸಿವಿಲ್ ಸೇವಕರಿಗೆ ಸಂಬಂಧಿಸಿದಂತಹ ಒಂದು ಡಿಸಿಪ್ಲಿನರಿ ಆಕ್ಷನ್ಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಸಲಹೆಯನ್ನು ನೀಡುವ ಅಥವಾ ಅವ್ರು ಮಾಡೋ ತಪ್ಪಿಗೆ ಒಂದು ದಂಡವನ್ನ ಅಥವಾ ಕ್ರಮವನ್ನ ಶಿಫಾರಸು ಮಾಡುವ ಕಾರ್ಯವನ್ನ KPSC. ನೆಕ್ಸ್ಟ್ ಈ ಆಡಳಿತದಲ್ಲಿ ಪಾತ್ರವನ್ನು ನೋಡೋದಾದ್ರೆ ಅಂದ್ರೆ ಮೆರಿಟೋಕ್ರಸಿಯನ್ನು ಖಾತ್ರಿಪಡಿಸುವಂಥದ್ದು. ಅಂದ್ರೆ ರಾಜ್ಯ ಸರ್ಕಾರಗಳಿಗೆ ನೇಮಕಾತಿಯಲ್ಲಿ ಒಂದು ಅರ್ಹತೆಯ ಆಧಾರದ ಮೇಲೆ KPSC ಖಚಿತಪಡಿಸಿಕೊಳ್ಳುತ್ತೆ. ಆ ಮೂಲಕ ಒಂದು ಕರ್ನಾಟಕದ ಪರಿಣಾಮಕಾರಿ ಆಡಳಿತಕ್ಕೆ ಕೊಡುಗೆಯನ್ನ ಈ KPSC ನೀಡ್ತಾ ಬರುತ್ತೆ. ಇನ್ನು ಸಾರ್ವಜನಿಕ ಹೊಣೆಗಾರಿಕೆ ಅಂತ ಕರಿತೀವಿ. ಅಂದ್ರೆ ಸಾಂವಿಧಾನಿಕ ಒಂದು ಹುದ್ದೆಯಾಗಿ ಅಥವಾ ಸಾಂವಿಧಾನಿಕ ಒಂದು ಸಂಸ್ಥೆಯಾಗಿ KPSC ತನ್ನ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆ ಮತ್ತು ನ್ಯಾಯಸಮ್ಮತಿಯನ್ನು ಉನ್ನತ ಗುಣಮಟ್ಟವನ್ನು ಅನುಸರಿಸುವ ಮೂಲಕ ಸಾರ್ವಜನಿಕ ನಂಬಿಕೆಯನ್ನ ನಿರ್ವಹಿಸ್ತಾ ಬಂದಿದೆ. ಸೊ ಇನ್ನು ಸವಾಲು ಮತ್ತು ಸುಧಾರಣೆಗಳನ್ನ ನೋಡೋದಾದ್ರೆ ಪಾರದರ್ಶಕತೆ ಮತ್ತು ದಕ್ಷತೆ ಅಂತ ಅಂದ್ರೆ ತಂತ್ರಜ್ಞಾನ ಆಗಿರ್ಬೋದು, ಈಗ ಬರ್ತಾ ಇರುವಂತಹ ನ್ಯೂ ಟೆಕ್ನಾಲಜಿಗಳಾಗಿರ್ಬೋದು ಅಥವಾ ಉತ್ತಮ ಅಭ್ಯಾಸಗಳ ಒಂದು ಅಳವಡಿಕೆಯ ಮೂಲಕ ತನ್ನ ನೇಮಕಾತಿ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ದಕ್ಷತೆಯನ್ನು ಹೆಚ್ಚಿಸುವಂತಹ KPSC ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಬರ್ತದೆ. ನಿಮಗೆಲ್ಲ ಗೊತ್ತಿದ್ದಾಗೆ ನಾವೆಲ್ಲ OMR ನ ಅವಾಗ ಮ್ಯಾನ್ಯುಲಿ ಫಿಲ್ ಮಾಡ್ತಾ ಇದ್ದೋ, ಬಟ್ ಈಗೆಲ್ಲವೂ ಕೂಡ ನಾವು ಒಂದು ಸೈನ್ ಅಷ್ಟೇ ಮಾಡಬೇಕಾಗಿದೆ. ಪ್ರತಿಯೊಂದು ನಮ್ಮ ನೇಮ್ ಆಗಿರ್ಬೋದು, ನಮ್ಮ ರಿಜಿಸ್ಟರ್ ನಂಬರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ರೀಫಿಲ್ಡ್ ಆಗಿ ಮೊದಲೇ ಫಿಲ್ಡ್ ಆಗಿ ಬಂದಿರುವಂತೆ. ಸೊ ಟೆಕ್ನಾಲಜಿ ಇವ್ಯಾಲ್ಯೂಯೇಷನ್ ಆದಂಗೆ ಆ ಟೆಕ್ನಾಲಜಿಯನ್ನು ಬಳಸ್ಕೊಳ್ಳುವಂತಹ ಒಂದು ಸಿಸ್ಟಮ್ ಅನ್ನ ಅಥವಾ ಟೆಕ್ನಾಲಜಿಯನ್ನ ಅದರ ಒಂದು ಉಪಯೋಗವನ್ನ ಗರಿಷ್ಠ ಪ್ರಮಾಣದ ಒಂದು ಉಪಯೋಗವನ್ನು ಪಡೆದುಕೊಳ್ಳುವಂತಹ ಒಂದು ಕಾರ್ಯಗಳನ್ನ ಅಥವಾ ಒಂದು ವಿಧಾನವನ್ನ KPSC ಅಳವಡಿಸ್ಕೊತಾ ಬರ್ತಾ ಇದೆ. ಇನ್ನು ಕುಂದುಕೊರತೆಗಳನ್ನ ಪರಿಹರಿಸುವಂಥದ್ದು ಕರೆಯುವಂಥದ್ದು. KPSC ತನ್ನ ನೇಮಕಾತಿ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದಂತಹ ಒಂದು ಕುಂದುಕೊರತೆಗಳನ್ನ, ವಿವಾದಗಳನ್ನ ಸಹ ನಿರ್ವಹಿಸ್ತಾ ಬಂದಿರುತ್ತೆ. ಸೊ ಆ ವ್ಯವಹಾರಗಳಲ್ಲಿ ನ್ಯಾಯಸಮ್ಮತಿಯನ್ನ ಖಚಿತಪಡಿಸಿಕೊಳ್ಳುವಂತಹ ಒಂದು ಕೆಲಸವನ್ನ KPSC ಕೈಗೊಳ್ತಾ ಬಂದಿದೆ. ಇನ್ನು ರಿಮೂವಲ್ ಬಂದಾಗ ಯಾರು ಇವರನ್ನ ನೇಮಕಾತಿಯಿಂದ ರಿಮೂವ್ ಮಾಡ್ತಾರೆ ಅಥವಾ ಈ ಆಫೀಸಿಂದ ಯಾರು ರಿಮೂವ್ ಮಾಡ್ತಾರೆ ಅಂತ ನೋಡೋದು ಬಂದಾಗ ಯೂಶಲಿ ನೇಮಕಾತಿಯನ್ನ ಗವರ್ನರ್ಗಳು ಮಾಡ್ತಾರೆ. ಬಟ್ ಅದನ್ನ ತೆಗೆಯುವಂತಹ ತಮ್ಮ ಹುದ್ದೆಯಿಂದ ಮಿಸ್ಬಿಹೇವಿಯರ್ ಆದಂತಹ ಕೆಲವು ಕಾನ್ಸ್ಟಿಟ್ಯೂಷನಲ್ ಕೆಲವು ಕ್ಲಾಸ್ಗಳ ಅಥವಾ ನಿಬಂಧನೆಗಳನ್ನ ಇರುತ್ತೆ. ಆ ನಿಬಂಧನೆಗಳ ಆಧಾರದ ಮೇಲೆ
ತೆಗೆಯುವ ಅಧಿಕಾರ ಇರುವಂಥದ್ದು, ಅದರ ಆಫೀಸಿಂದ ಅವರನ್ನು ರಿಮೂವ್ ಮಾಡುವಂತಹ ಒಂದು ಅಧಿಕಾರ ಇರುವಂಥದ್ದು ರಾಷ್ಟ್ರಪತಿಗಳಿಗೆ. ಸೊ ಡೈರೆಕ್ಟ್ ಆಗಿ ಕೇಂದ್ರ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಬೇರೆ ಯಾರು ಕೂಡ ಅವರನ್ನ ಆಫೀಸಿಂದ ಅವರನ್ನು ಹೊರತೆಗೆಯೋದಕ್ಕೆ ಅಥವಾ ಅವರನ್ನ ರಿಮೂವ್ ಮಾಡೋದಕ್ಕೆ ಅಧಿಕಾರ ಇರಲ್ಲ. ಆ ಅಧಿಕಾರ ಇರುವಂತಹದ್ದು ಕೇವಲ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನ ಒಂದು ಉಪಯೋಗವನ್ನು ಅಥವಾ ಸುಪ್ರೀಂ ಕೋರ್ಟ್ನ ಒಂದು ಸಜೆಷನ್ ಅನ್ನು ತೆಗೆದುಕೊಂಡು ಆ ಆಧಾರದ ಮೇಲೆ ಅಥವಾ ಅವರ ಒಂದು ಕೊಡುವಂತಹ ರಿಪೋರ್ಟ್ಗಳ ಆಧಾರದ ಮೇಲೆ KPSC ಆಗಿರ್ಬೋದು ಅಥವಾ ಯಾವುದೇ ಪ್ರಾದೇಶಿಕವಾದಂತಹ ಒಂದು ಏನು ಲೋಕಸೇವಾ ಆಯೋಗ ಇರುತ್ತೆ, ಸೊ ಸದಸ್ಯರನ್ನ ಯೂಶಲಿ ಅವರನ್ನ ರಿಮೂವ್ ಮಾಡುವಂತಹ ಅಧಿಕಾರವನ್ನ ರಾಷ್ಟ್ರಪತಿಗಳು ಹೊಂದಿರ್ತಾರೆ. ಸೊ ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.